ಅತಿಥಿ ಉಪನ್ಯಾಸಕರು PhD ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ನಿಯಮ ಮಾಡಿದ್ದೇ ತಡ. ಸದ್ಯ ಅತಿಥಿ ಉಪನ್ಯಾಸಕರು ಅಡ್ಡದಾರಿ ಹಿಡಿತಾ ಇದ್ದಾರೆ. ಕೆಲ ಅತಿಥಿ ಉಪನ್ಯಾಸಕರು PhD ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಅಡ್ಡದಾರಿಗೆ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಏಜೆಂಟರ್ಗಳ ಮುಖಾಂತರ ಫೇಕ್ ಸರ್ಟಿಫಿಕೇಟ್ಗಳನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸಬ್ಮಿಟ್ ಮಾಡುವಂಥ ಕೆಲಸಗಳಾಗ್ತಿದೆ. ಎರಡು ಯೂನಿವರ್ಸಿಟಿಯ ಸರ್ಟಿಫಿಕೇಟನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಚೌಧರಿ ಚರಣ್ ಸಿಂಗ್ ವಿವಿ, ಇದು ನಕಲಿ ಅನ್ನೋದಕ್ಕೆ ಏನು ಸಾಕ್ಷ್ಯ ಅಂತಂದರೆ, ಚೌಧರಿ ಚರಣ್ ಸಿಂಗ್ ವಿವಿಯಲ್ಲಿ ಕನ್ನಡ ವಿಭಾಗ ಇಲ್ಲ, ಆದರೆ ಕನ್ನಡದಲ್ಲಿ PhD ಮಾಡಿದ್ದಾರೆ ಅಂತ ಸರ್ಟಿಫಿಕೇಟ್ ಇದೆ. ಇನ್ನು ಅಣ್ಣಾಮಲೈ ವಿವಿ ಹೆಸರಿನ ಸರ್ಟಿಫಿಕೇಟ್ ಇದು. ಇದರಲ್ಲಿ ಒಂದು 5-6 ಜನರ ಹೆಸರಿದೆ. ಈ 6 ಜನ ಈ ಪಟ್ಟಿ ನೋಡ್ತಾ ಇದ್ದೀರಿ. ನಾವು ಅಣ್ಣಾಮಲೈ ವಿವಿಯಿಂದ PhD ಪಡೆದಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಣ್ಣಾಮಲೈ ವಿವಿಯ PhD ಹೋಲ್ಡರ್ಸ್ ಲಿಸ್ಟನ್ನು ತೆಗೆದು ನೋಡಿದರೆ, PhD ಪಡೆದವರ ಪಟ್ಟಿಯನ್ನು ತೆಗೆದು ನೋಡಿದರೆ ಯಾರು ಈ 6 ಜನ ಇದ್ದಾರೋ, ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದಾರೋ ಇವರ ಹೆಸರೇ ಇಲ್ಲ. ಸೊ ಅಲ್ಲಿಗೆ ಅವರು ಕೊಟ್ಟಿರುವಂಥ ಸರ್ಟಿಫಿಕೇಟು ಕೂಡ ಫೇಕ್ ಅನ್ನೋದು ಖಚಿತವಾಗುತ್ತೆ. ಇನ್ನು ಈ ಫೇಕ್ ಸರ್ಟಿಫಿಕೇಟ್ ಕೊಟ್ಟವರು ಸಿಂಧನೂರು ದೇವದುರ್ಗದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ನಕಲಿ PhD ಸರ್ಟಿಫಿಕೇಟ್ ಕೊಟ್ಟು ಹುದ್ದೆ ಪಡೆದು ಉಪನ್ಯಾಸಕರಿಗೆ ಮುಂದುವರಿತಾ ಇದ್ದಾರೆ. ದಾಖಲೆ ಸಹಿತ ಕ್ರಮವನ್ನು ಬಯಲುಗೆಳಿತಾ ಇದೆ ಸುವರ್ಣ ನ್ಯೂಸ್. 6 ಉಪನ್ಯಾಸಕರು ನಾವು ಅಣ್ಣಾಮಲೈ ವಿವಿಯಿಂದ PhD ತಗೊಂಡಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಫೇಕು ಅನ್ನೋದು ಕ್ಲಿಯರ್. ಒಂದು, ನಾವು ಆಗಲೇ ಹೇಳಿದ್ವಿ, ಪಟ್ಟಿಯಲ್ಲಿ ಈ 6 ಮಂದಿಯ ಹೆಸರಿಲ್ಲ. ಎರಡನೆಯದ್ದು, ಕೊಟ್ಟಿರುವಂಥ ಸರ್ಟಿಫಿಕೇಟ್ ಅನ್ನು ನೋಡಿದರೆ ಅಣ್ಣಾಮಲೈ ವಿವಿ ನ್ಯಾಕ್ನಿಂದ A+ ಗ್ರೇಡ್ ಅನ್ನು ಹೊಂದಿದೆ. ಇವರು ಕೊಟ್ಟಿರುವಂಥ ಸರ್ಟಿಫಿಕೇಟ್ನಲ್ಲಿ A ಗ್ರೇಡ್ ಇದೆ. ಅಲ್ಲಿಗೆ ಇದು ಕೂಡ ಫೇಕ್ ಅನ್ನೋದು ಗೊತ್ತಾಗುತ್ತೆ. ಎಲ್ಲವನ್ನೂ ನಕಲಿ ಮಾಡಿದ್ದಾರೆ, ಇಲ್ಲಿ ಎಡವಿದ್ದಾರೆ. ಇದು ನಕಲಿ ಸರ್ಟಿಫಿಕೇಟ್. ಈಗ ನೀವು ನೋಡ್ತಾ ಇರೋದು ಅಣ್ಣಾಮಲೈ ಯೂನಿವರ್ಸಿಟಿ A ಗ್ರೇಡ್ ಬೈ ನ್ಯಾಕ್ ಅಂತ ಇದೆ, ನೋಡ್ತಾ ಇದ್ದೀವಿ. ಆಕ್ಚುಲಿ ಅಣ್ಣಾಮಲೈ ಯೂನಿವರ್ಸಿಟಿ A+ ಗ್ರೇಡ್, A+ ಗ್ರೇಡ್ ಇರುವಂಥ ಯೂನಿವರ್ಸಿಟಿ. ಇದು A+ ಗ್ರೇಡ್ ಇರುವಂಥ ಸರ್ಟಿಫಿಕೇಟ್ ಇದು. ಇದನ್ನು ನೀವು ನೋಡಬಹುದು. ಅಣ್ಣಾಮಲೈ ಯೂನಿವರ್ಸಿಟಿ ಇದು ಅಸಲಿ ಸರ್ಟಿಫಿಕೇಟ್. ಇದು ನಕಲಿ ಆಗ ನೀವು ನೋಡಿದ್ರಿ, ಅದು ನಕಲಿ ಸರ್ಟಿಫಿಕೇಟ್. ಈ ಉಪನ್ಯಾಸಕರು ಕೊಟ್ಟಿರೋದು ನಕಲಿ ಸರ್ಟಿಫಿಕೇಟ್. ನೋಡ್ತಾ ಇದ್ದೀರಿ, ಅಸಲಿ ಮತ್ತು ನಕಲಿ, ಒರಿಜಿನಲ್ ಮತ್ತು ಫೇಕ್. A+ ಇರೋದು ಒರಿಜಿನಲ್ ಸರ್ಟಿಫಿಕೇಟ್, A ಅಂತ ಇರೋದು ನಕಲಿ ಸರ್ಟಿಫಿಕೇಟ್. ಈ ಉಪನ್ಯಾಸಕರು ಕೊಟ್ಟಿರೋದು ಇದನ್ನ. ಉಪನ್ಯಾಸಕರು ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದು, ಪಕ್ಕದಲ್ಲಿರೋದು A ಗ್ರೇಡ್ ಇರುವಂಥ ಸರ್ಟಿಫಿಕೇಟ್ ಇದು. ಸೊ ಅಲ್ಲಿಗೆ ಪಟ್ಟಿಯಲ್ಲಿ ಉಪನ್ಯಾಸಕರ ಹೆಸರಿಲ್ಲ, ಕೊಟ್ಟಿರುವಂಥ ಸರ್ಟಿಫಿಕೇಟು ಕೂಡ ಸರಿ ಇಲ್ಲ. ಕೊಟ್ಟಿರೋದು ನಕಲಿ ಸರ್ಟಿಫಿಕೇಟ್ ಅನ್ನೋದು ಖಚಿತವಾಗ್ತಾ ಇದೆ. ಇನ್ನು ಈ ದಂಧೆಯಲ್ಲಿ ಬಹಳಷ್ಟು ಜನ ಇನ್ವಾಲ್ವ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದೆಹಲಿಗೆ ಸಂಬಂಧಿಸಿದಂಥ ಯೂನಿವರ್ಸಿಟಿಯ ಸರ್ಟಿಫಿಕೇಟು ಕೂಡ, ದೆಹಲಿಯ ಮೊನಾಡ್ ವಿವಿಯಲ್ಲಿ PhD ಪಡೆದಿರುವಂಥ ಸರ್ಟಿಫಿಕೇಟ್ ಅನ್ನು ಕೆಲ ಉಪನ್ಯಾಸಕರು ಸಲ್ಲಿಸಿದ್ದಾರೆ. ಬಸವರಾಜ್ ಪಾಟೀಲ್ ಅನ್ನುವಂಥ ಉಪನ್ಯಾಸಕರು ಈ PhD ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿದ್ದಾರೆ. ಸರ್ಟಿಫಿಕೇಟ್ನಲ್ಲಿ ವಿವಿ ಹೆಸರೇ ಬೇರೆ ಇದೆ, ಸಹಿಯಲ್ಲಿರುವಂಥ ಹೆಸರೇ ಬೇರೆ ಇದೆ. ಇಲ್ಲೂ ಕೂಡ ಕ್ರಾಸ್ ಚೆಕ್ ಮಾಡಿದರೆ ಇದು ಕೂಡ ಫೇಕ್ ಅನ್ನೋದು ಖಚಿತವಾಗತ್ತೆ. ಇದು ಮೊನಾಡ್ ಯೂನಿವರ್ಸಿಟಿ. ಅದರ ಸರ್ಟಿಫಿಕೇಟ್ನಲ್ಲಿರುವಂಥ ವಿವಿ ಹೆಸರು ಒಂದಾದರೆ, ಆ ನಂತರ ಸೀಲಲ್ಲಿರೋದು ಬೇರೆ, ಲೆಟರ್ ಹೆಡ್ ಅಲ್ಲಿರೋದು ಬೇರೆ. ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ವ್ಯತ್ಯಾಸ ನಿಮ್ಮ ಕಣ್ಣಿಗೆ ರಾಚೋ ರೀತಿಯಲ್ಲಿ ಕಾಣಿಸುತ್ತೆ. ಇದು ಸರ್ಟಿಫಿಕೇಟು ಮೊನಾಡ್ ಯೂನಿವರ್ಸಿಟಿ ಅಂತ ಮೇಲೆ ಲೆಟರ್ ಹೆಡ್ ಅಲ್ಲಿದೆ, ಕೆಳಗೆ ಇನ್ನೇನೋ ಹೆಸರಿದೆ. ಮೊನಾಡ್ ಯೂನಿವರ್ಸಿಟಿ ಅಂತ ಲೆಟರ್ ಹೆಡ್ ಅಲ್ಲಿ ಇರೋದು, ಸೀಲಲ್ಲಿರೋದು ಬೇರೆ. ಸೀಲಿಗೂ ಲೆಟರ್ ಹೆಡ್ಡಿಗೂ ವ್ಯತ್ಯಾಸ. ಈ ಸರ್ಟಿಫಿಕೇಟು ಕೂಡ ಫೇಕ್ ಅನ್ನೋದು ಗೊತ್ತಾಗುತ್ತೆ ಇದನ್ನ ನೋಡ್ತಾ ಇದ್ರೆ. ಬಸವರಾಜ್ ಪಾಟೀಲ್ ಅನ್ನುವಂಥ ಉಪನ್ಯಾಸಕರು ಸಲ್ಲಿಸಿರುವಂಥ PhD ಸರ್ಟಿಫಿಕೇಟ್ ಇದು. ದೆಹಲಿಯ ಮೊನಾಡ್ ಯೂನಿವರ್ಸಿಟಿ ಅವರ ಆ ಯೂನಿವರ್ಸಿಟಿಯ ಲೆಟರ್ ಹೆಡ್ ಅಲ್ಲಿರುವಂಥ ಹೆಸರಿಗೂ
ಸೀಲಲ್ಲಿರೋ ಹೆಸರಿಗೂ ವ್ಯತ್ಯಾಸ ಇದೆ. ಇನ್ನು ಈ ದಂಧೆಯಲ್ಲಿ ಅತಿಥಿ ಉಪನ್ಯಾಸಕರು ಪ್ರಾಚಾರ್ಯರು ಶಾಮೀಲಾಗಿರೋದು ಖಚಿತವಾಗಿ ಕಾಣ್ತಾ ಇದೆ. ನಕಲಿ PhD ಪಡೆದವರ ವಿರುದ್ಧ ಕ್ರಮಕ್ಕೆ ಕಾಲೇಜು ಹಿಂದೇಟು ಹಾಕ್ತಾ ಇದೆ. ಸದ್ಯ ಫಿರೋಜ್ ರಾವ್ ಗಾಯಕ್ವಾಡ್ ಅನ್ನುವಂಥ ಉಪನ್ಯಾಸಕರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ನಕಲಿ ಅನ್ನೋದು ಮುಖಕ್ಕೆ ರಾಚ್ತಾ ಇದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಫಿರೋಜ್ ರಾವ್ ಗಾಯಕ್ವಾಡ್ ಅನ್ನುವಂಥ ಉಪನ್ಯಾಸಕರು ಪ್ರಶ್ನಿಸಿದ್ದಾರೆ. ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಕ್ರಮಬದ್ಧವಾಗಿ ತನಿಖೆ ಆರಂಭಿಸಬೇಕು ಸರ್. ಇದ್ರ ಜೊತೆಗೆ PH ಕೂಡ ಸರ್, ಈ PH ಪಿರಾರಿಟಿ ಕೊಟ್ಟಿದ್ದಾರೆ ಸರ್. PH ಪಿರಾರಿಟಿ ಕೊಟ್ಟ ತಕ್ಷಣವೇ ಸುಮ್ಮನೆ ಕಣ್ಣು ಇಲ್ಲ ಅದು ಇಲ್ಲ ಈ ರೀತಿ ನಕಲಿ PH ಈ ಶಾಮಿಲ್ ಹಾಕೊಂಡು ಸರ್ಕಾರಿ ಆಸ್ಪತ್ರೆಯಿಂದ ಈ ಡಿಪಾರ್ಟ್ಮೆಂಟಿಂದ ತರಬೇಕು. PH ಆ್ಯಕ್ಚುಲಿ ಇಲ್ಲೇ ಲೋಕಲ್ ಸರ್ಕಾರಿ ಆಸ್ಪತ್ರೆಯಿಂದ ದುಡ್ಡು ಕೊಟ್ಟು PH ತರ್ತಾ ಇದ್ದಾರೆ. ಇಲಾಖೆ PH ವೆರಿಫಿಕೇಶನ್ ಕೇದರಿಗೆ ಕೊಡಬೇಕು ಸರ್. ಇಲಾಖೆಯಿಂದ ವೆರಿಫಿಕೇಶನ್ ಆಗ್ಬೇಕು ಸರ್. ಹೌದು, ಇಲಾಖೆಯಿಂದ ಆದ್ರೆ ಮಾತ್ರ ಇದಕ್ಕೆ ನಾವು ಒಂದು ಅಂತ್ಯ ಕಾಣಬಹುದು, ಇಲ್ಲಾಂದ್ರೆ ಆಗಲ್ಲ ಸರ್. ಇದು ಎಲ್ಲರೂ ಶಾಮೀಲಾಗಿದ್ದಾರೆ, ಪ್ರಾಂಶುಪಾಲರಿಂದ ಹಿಡಿದು JD ವಿತ್ ಕಮಿಷನರ್ ಒಂದು ಕಮಿಟಿ ನೇಮಕ ಮಾಡಿಕೊಂಡು ವೆರಿಫಿಕೇಶನ್ ಮಾತ್ರ ಇದನ್ನು ಸಂಪೂರ್ಣವಾಗಿ ನಾವು ಹೊರ ಹಾಕ್ಬೋದು ಸರ್. ಇವು ಪ್ರಾಂಶುಪಾಲರಿಗೆ ಇವರಿಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಪ್ರಾಂಶುಪಾಲರು ಅಂಡರ್ಗ್ರೌಂಡಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಇವ್ರ ಮನವರಿಕೆ ಇಲ್ಲ, ಅವ್ರಿಗೆ ಮಾಹಿತಿ ಇಲ್ಲ ಸರ್. ಕಮಿಷನರ್ ಮೇಡಮ್ ತನಿಖೆ ಆಗಲೇಬೇಕು ಸರ್. ಇಲ್ಲಪ್ಪ ಅಂದರೆ ರಾಜ್ಯದಲ್ಲಿ ಎಮ್ಮರವಾಗಿ ಬೆಳೆದು ನಿಂತಿದೆ. ಬಹುಶಃ ಈ ಮಟ್ಟಕ್ಕೆ ಇವಾಗ ತನಿಖೆ ಆಗದೇ ಇದ್ದರೆ ಸರ್, ಇದು ಇವಾಗ ತನಿಖೆ ಆಗ್ತಾ ಇದ್ರೆ ಮುಂದೆ ಉನ್ನತ ಶಿಕ್ಷಣ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಹೋಗುತ್ತೆ. ಒಂದು ಈಗ ಹೊರಗಡೆ ರಾಜರೋಷವಾಗಿ ದುಡ್ಡು ಇಟ್ಕೊಂಡು ಕೂತ್ಕೊಂಡಿರಲ್ಲ, ಹೊರಗಡೆ ಕೆಲಸ ಕಳ್ಕೊಂಡು ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಸರ್, ಅವರು ಕೂಡ ಫ್ಯಾಮಿಲಿ ಇದೆ, ಅವ್ರು ರಾಜರೋಷವಾಗಿ ಒಳಗಡೆ ಬರ್ತಾರೆ. ಯಾರೂ ಕೂಡ KSET ನೆಟ್ ಪಾಸ್ ಮಾಡಿದವ್ರಿಗೆ ವ್ಯಾಲ್ಯೂ ಇರಲ್ಲ, ನೆಟ್ ಎಕ್ಸಾಮ್ಗೆ ವ್ಯಾಲ್ಯೂ ಇರಲ್ಲ ಸರ್. ಇಲ್ಲಿ ನಿಯಮಗಳನ್ನು ಬದಲಾಯಿಸಲಾಗಿದೆ. ಅತಿಥಿ ಉಪನ್ಯಾಸಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಗೈಡ್ಲೈನ್ಸ್ ಅಲ್ಲಿ ಬದಲಾವಣೆಯಾಗಿದೆ. ಇದಾದ ನಂತರ PhD ಸರ್ಟಿಫಿಕೇಟಿಗೆ ಸದ್ಯ ಸಿಕ್ಕಾಪಟ್ಟೆ ಡಿಮಾಂಡ್ ಸೃಷ್ಟಿಯಾಗಿರೋದು. PhD ಪಡೆಯೋದಕ್ಕೆ ಸಾಧ್ಯ ಆಗದವರು ಅಡ್ಡದಾರಿಯ ಮೊರೆ ಹೋಗ್ತಾ ಇದ್ದಾರೆ. ಅಡ್ಡದಾರಿಯ ಮುಖಾಂತರ ಸರ್ಟಿಫಿಕೇಟ್ ಅನ್ನು ಪಡಿತಾ ಇದ್ದಾರೆ. ನಕಲಿ ಸರ್ಟಿಫಿಕೇಟ್ಗಳನ್ನು ತಮ್ಮ ಅನಿವಾರ್ಯತೆಗೋಸ್ಕರ ಸಲ್ಲಿಸ್ತಾ ಇರೋದು. ರಾಜ್ಯದಾದ್ಯಂತ ಇದು ನಡೀತಾ ಇದೆ. ನಾವು ಒಂದಿಷ್ಟು ದಾಖಲೆಗಳನ್ನು ತೋರಿಸಿದ್ವಿ ನಿಮ್ಮ ಮುಂದೆ. ಒಂದು ಅಣ್ಣಾಮಲೈ ಯೂನಿವರ್ಸಿಟಿಗೆ ಸಂಬಂಧಿಸಿ, ಅಣ್ಣಾಮಲೈ ಯೂನಿವರ್ಸಿಟಿಯ PhD ಪಟ್ಟಿಯಲ್ಲಿ 6 ಮಂದಿ ಉಪನ್ಯಾಸಕರ ಹೆಸರೇ ಇಲ್ಲ. ಆದರೆ ಅವರು ನಾವು ಅಲ್ಲಿಂದ ಸರ್ಟಿಫಿಕೇಟ್ ಪಡ್ಕೊಂಡಿದ್ದೀವಿ ಅಂತ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ದಾರೆ. A+ ಮತ್ತು A ನಾವು ಆಗಲೇ ಹೇಳ್ತಾ ಇದ್ವಿ. ಅಣ್ಣಾಮಲೈ A+ ನ್ಯಾಕಲ್ಲಿ A+ ಗ್ರೇಡ್ ಇರುವಂಥ ಯೂನಿವರ್ಸಿಟಿ ಅದು. ಇವರು ಸಬ್ಮಿಟ್ ಮಾಡಿರುವಂಥ ಸರ್ಟಿಫಿಕೇಟು A ಗ್ರೇಡು. ಅಣ್ಣಾಮಲೈ ಯೂನಿವರ್ಸಿಟಿ ನ್ಯಾಕ್ನಿಂದ A+ ಮಾನ್ಯತೆ ಪಡೆದಿರುವಂಥ ಯೂನಿವರ್ಸಿಟಿ. ಆದರೆ ಇವರು ಸಬ್ಮಿಟ್ ಮಾಡಿರುವಂಥ ಸರ್ಟಿಫಿಕೇಟಲ್ಲಿ A ಮಾನ್ಯತೆ ಅಂತ ಇದೆ. ಸೊ ಸರ್ಟಿಫಿಕೇಟು ನಕಲಿ ಅನ್ನೋದು ಖಚಿತವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.